ಸಂಪಾವರ ಪರಿಚಯ ನಮ್ಮ ಭಾಗ್ಯ ಅದು. ಹೀಗಾಗಿ ಬಿಡಿ 108 ಬರೀ 108 ಮಾತ್ರ ಅಲ್ಲ, ನನಗನ್ಸುತ್ತೆ 108 ಪುಸ್ತಕಗಳು ಬರ್ಬೋದೇನೋ ಅಂತೇಳಿ ಅಂತ. ನಮ್ಮ ಹೆಗಡೆಜಿಯವರು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಇದು ನಮ್ಮ ಸೌಭಾಗ್ಯ, ಇಲ್ಲಿ ಭಾರದ್ವಾಜದರೆ ಅಂತ ಫಸ್ಟ್ ಶುರು ಮಾಡಿದ್ರು. ನಂದು ಅದಕ್ಕೆ ಭಾಳ ತೀವ್ರ ಆಕ್ಷೇಪ ಇತ್ತು ನನ್ನ ಮಾನಸಿಕವಾಗಿ. ಯಾಕಂದರೆ ನನ್ನ ಪ್ರಕಾರ ಕೇವಲ ಮಾತನಾಡುವಂಥವನು ಮಾತ್ರ ದೊಡ್ಡವನಾಗಲ್ಲ, ಮಾಡುವಂಥವನು ದೊಡ್ಡವನಾಗ್ತಾನೆ ಅಂತ. ನಾವು ಮಾತಾಡ್ತೀವಿ, ನಿರಂತರವಾಗಿ ಮಾತಾಡ್ತೀವಿ, 25 ವರ್ಷಗಳ ಕಾಲ ನಿರಂತರವಾಗಿ ಮಾತಾಡಿದ್ದೀವಿ, ಇನ್ನೂ ಕೂಡ ಬೇಜಾರಾಗಿಲ್ಲ. ಯಾಕಪ್ಪ ಅಂತಂದರೆ ಅದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ಕೆಲವರು ನೋಡೋದಂಥ ಸಂದರ್ಭದಲ್ಲಿ ನಮಗೆ ಬಹಳ ಪ್ರೇರಣೆ ಅಂತ ಅನಿಸುತ್ತೆ. ಮತ್ತೆ ಹೆಗಡೆಯವ್ರದ್ದೇ ಉಲ್ಲೇಖ ಮಾಡಬೇಕು ಅಂದರೆ, ಹೆಗಡೆ ಮಾತಾಡ್ತಾನೆ ಮಾತು ಹೇಳಿದ್ರು, ನಾನು ಯಾಕೆ ಮಾಡಿದೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಉದ್ದೇಶ ತುಂಬ ಸ್ಪಷ್ಟವಾಗಿತ್ತು ಸಪ್ತಕದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು. ಇದೇ ನೋಡಿ ಸರ್ ಬೇಕಾಗಿರೋದು, ಇದೆ ಉದ್ದೇಶ. ಯಾರದ್ದು ಸ್ಪಷ್ಟವಾಗಿರುತ್ತಲ್ಲ ಅವರ ಮುಂದಿನ ಹಾದಿ ತುಂಬ ಸ್ಪಷ್ಟವಾಗಿರುತ್ತೆ ಅಂತ. ಸೊ ನನಗನ್ಸುತ್ತೆ ಹೀಗಾಗಿನೇ ನೀವು ಸಪ್ತಕ ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ನೀವು ಬೆಳೆಸ್ಕೊಂಬರ್ತಾ ಇದ್ದೀರಿ. ಇನ್ನು ಮಿತ್ರ ಸಾವಣ್ಣ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಅದು ಅಪೂರ್ಣ ಆಗಿಬಿಡುತ್ತೆ. ಯಾಕಂದರೆ ಅಹೋರಾತ್ರ ಅವರಿಂದ ನನಗೆ ಪರಿಚಿತರಾದರು. ಅಲ್ಲಿಂದ ಇಲ್ಲಿ ತನಕ ನಮ್ಮ ಸ್ನೇಹ ನಿರಂತರವಾಗಿ ಸಾಗ್ತಾ ಇದೆ. ಮುಂದೂ ಕೂಡ ನಮ್ಮ ಸ್ನೇಹ ಹಂಗೆ ಇರುತ್ತೆ. ಬಹಳ ಸಭ್ಯ, ತುಂಬ ಸರಳ ಜೀವಿ. ಜೊತೆಗೇನು ಅಂದರೆ ಈ ಧರ್ಮ ಸಂಸ್ಕೃತಿ ಪರಂಪರೆಯ ಪುಸ್ತಕಗಳು ಅಂತಂತಂದ್ರೆ ಅವರಿಗೆ ಬಹಳ ಇಷ್ಟ. ಅವ್ರಿಗೆ ಹಾಗಾಗಿ ಏನು ಅಂತಂದರೆ ಅವರು ನಮ್ಮ ಶರ್ಮಾಜಿಯವರ ಕೃತಿಗಳನ್ನು ಒಂದಾದ್ಮೇಲೊಂದು ಬಿಡುಗಡೆ ಮಾಡ್ತಾನೆ ಇದ್ದಾರೆ. ಸಂಪಾ ಅವರ ಪುಸ್ತಕಗಳನ್ನು ನಾನು ಕೂಡ ಸಾಕಷ್ಟು ಓದಿದ್ದೀನಿ. ಈಗ ಅವ್ರ ಜೊತೆ ನಮ್ಮ ಎಪಿಸೋಡ್ ಕೂಡ ಶುರುವಾಗಿದೆ, ಇನ್ನೂ ಪ್ರಸಾರ ಆಗಿಲ್ಲ, ಆಗ್ತಾಯಿದೆ. ಒಂದು 20 ಎಪಿಸೋಡ್ ರೆಡಿಯಾಗಿದೆ. ಆ 20 ಎಪಿಸೋಡಿಗೆ ಪ್ರೇರಣೆ ಯಾರು ಅಂದ್ರೆ ನನ್ನ ಹೆಂಡತಿ, ನನ್ನ ಶ್ರೀಮತಿ. ಅವಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು, ಏನು ಅಂದರೆ, ಅಲ್ಲ ನಾನು ಅಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಾನು ಸರಿಸುಮಾರು 15-16 ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ, ಆದರೆ ಇಷ್ಟೊಂದು ಸರಳವಾಗಿ ಜನರಿಗೆ ಮುಟ್ಟಿಸೋವಂಥ ಒಬ್ಬ ವ್ಯಕ್ತಿ ನನಗೆ ಸಿಗಲೇ ಇಲ್ವಲ್ಲ ಅಂತ ಅನ್ನೋವಂಥ ಒಂದು ಬೇಸರ ಇತ್ತು ಅವಳಿಗೆ. ಹಾಗೆ ಕೊನೆಗಳು ಹೇಳಿದ್ದೇನು ಅಂದರೆ, ನೀನು ಪ್ರೋಗ್ರಾಮ್ ಮಾಡಬೇಕಪ್ಪ, ನೀನು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಅಂತೇಳಿ ಅಂತ. ಅದಕ್ಕೋಸ್ಕರ ನಾನೇ ಗುರುಗಳನ್ನು ಹೋಗಿ ಸಂಪರ್ಕ ಮಾಡಿ ಅವ್ರ ಹತ್ರ ಮಾತಾಡಿ ಅಂತೂ ಇಂತೂ ಎಪಿಸೋಡ್ಗಳು ಶುರುವಾಗಿದೆ. ಅದು ನಾನು ಅಂದ್ಕೊಂಡಿದ್ದೀನಿ ಏನು ಅಂತಂದ್ರೆ 10 ಎಪಿಸೋಡ್ ಆಗಿದೆ. 25 ಎಪಿಸೋಡ್ ಆಗೋ ತನಕ ಬಿಡಬಾರದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. 25 ಎಪಿಸೋಡ್ ಆದಮೇಲೆ ಅದು ಕೂಡ ಬರುತ್ತೆ. ನಾನು ಮೊನ್ನೆ ಕಟೀಲಿಗೆ ಹೋಗಿದ್ದೆ ಸರ್, ಗುರುಗಳೇ, ಕಟೀಲಿಗೆ ಹೋಗಿದ್ದೆ. ಕಟೀಲ್ನಲ್ಲಿ ನಂದು ಒಂದು ನುಡಿ ಹಬ್ಬದ ಉದ್ಘಾಟನೆ ನಂದು. ನಾನು ಅಲ್ಲೂ ಕೂಡ ಅದೇ ಪ್ರಶ್ನೆ ಕೇಳಿದೆ, ನುಡಿ ಹಬ್ಬಕ್ಕೆ ನನ್ನ ಯಾಕೆ ಕರೆದ್ರಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಅಲ್ಲೂ ಕೂಡ ಆ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವರು ಈ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅದರ ಅಧ್ಯಕ್ಷತೆ ವಹಿಸಿದರು. ಇಬ್ಬರು ಭಾರದ್ವಾಜರು ಇದ್ದಾರೆ ನಮ್ಮ ವೇದಿಕೆ ಮೇಲೆ, ಎಂಥ ಭಾಗ್ಯ ನೋಡಿ ಅಂತಂತಂದರು. ನಾನು ಅದನ್ನು ಕರೆಕ್ಷನ್ ಮಾಡಿದೆ ನಿಂತಾಗ, ಅವರು ನಿಜವಾದ ಭಾರದ್ವಾಜರು, ನಾನು ಬರೀ ಭಾರ ಮಾತ್ರ ಅಂತ. ಯಾಕಂದರೆ ಅಗೈನ್ ನಮಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ತುಂಬ ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ನನಗಿದೆ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರ ನನಗೆ ಪದೇ ಅನಿಸುವಂಥದ್ದು ಏನು ಅಂದರೆ, ಗಜಾನನ ಶರ್ಮ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋವಂಥದ್ದೇ ನಮ್ಮ ಭಾಗ್ಯ ನಮ್ಮದು. ಸಂಪಾವರ ಪರಿಚಯ ನಮ್ಮ ಭಾಗ್ಯ ಅದು. ಹೀಗಾಗಿ ಬಿಡಿ 108 ಬರೀ 108 ಮಾತ್ರ ಅಲ್ಲ, ನನಗನ್ಸುತ್ತೆ 108 ಪುಸ್ತಕಗಳು ಬರ್ಬೋದೇನೋ ಅಂತೇಳಿ ಅಂತ. ಅದರಲ್ಲೇನು ಯಾವುದೇ ಸಂದೇಹ ಇಲ್ಲ. ನಂದು ಅವ್ರದ್ದು ಚರ್ಚೆ ಆದಂಥ ಸಂದರ್ಭದಲ್ಲಿ ನಾವು ಮಹಾಭಾರತ ಮಾಡೋಣ ಅಂತಂದಾಗ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಎಲ್ಲಿಂದ ಶುರು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಆಯಿತಾ, ಅವರೂ ಕೂಡ ಕೇಳಲಿಲ್ಲ, ನಾನೂ ಕೂಡ ಕೇಳಲಿಲ್ಲ ಅದನ್ನು. ಆಮೇಲೆ ಫಸ್ಟ್ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಗುರುಗಳೇ ಎಲ್ಲಿಂದ ಶುರು ಮಾಡೋಣ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಅದ್ರ ಪಾಟಿಗೆ ಅದು ಕರ್ಕೊಂಡೋಗುತ್ತೆ ಬಿಡಿ, ಯೋಚನೆ ಮಾಡಬೇಡಿ ಅಂತಂತಂದರು. ಅದು
ನಿರಂತರವಾಗಿ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲೆಲ್ಲ ಬ್ರೇಕ್ ಆಗುತ್ತೆ, ಪ್ರಶ್ನೆ ಬೇರೆ. ಯಾಕಂದರೆ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೆಲವು ಸಂದರ್ಭಗಳಲ್ಲಿ ಆಗಲ್ಲ. ಸೊ ಹೀಗಾಗಿ ನಿರಂತರವಾಗಿ ಆಗುತ್ತೆ. ನನಗನ್ಸುತ್ತೆ ಈ ಅತ್ಯಂತ ಈ ಈ ಕಠಿಣ ಸಂಗತಿಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಂಥ ರೀತಿಯಲ್ಲಿ ಹೇಳುವಂಥ ಕಲೆಗಾರಿಕೆ ಸಂಪ ಅವರಿಗೆ ಸಿದ್ಧಿಯಾಗಿದೆ ಅಂತ. ನಮ್ಮ ಇಬ್ಬರು ಶರ್ಮಾಜಿಗಳು ಕೂಡ ನನಗೆ ಸಿಕ್ಕಿದ್ದು ಡಾಕ್ಟರ್ ಗಿರಿಧರ್ ಕಜೆ ಅವರ ಮುಖಾಂತರ. ಇಬ್ಬರೂ ಕೂಡ ಒಂದೇ ದಿನ ಭೇಟಿ ಮಾಡಿದ್ದೆ ಅಂತ ಅನಿಸುತ್ತೆ. ನಾನು ಮಠದಲ್ಲಿ ಒಂದೇ ದಿನ ಭೇಟಿ ಮಾಡಿದ್ದೆ ನಾನು. ಅಲ್ಲಿಂದ ನಿರಂತರವಾಗಿ, ಅಂದರೆ ಬಹಳ ನಾವು ಸಂಪರ್ಕದಲ್ಲಿರ್ತೀವಿ ಅಂತಲ್ಲ, ನಿರಂತರವಾಗಿದೆ ನಮ್ಮ ಸ್ನೇಹ ಅನ್ನುವಂಥದ್ದು. ಸೊ ಸಂಪ ಅವರು ಎಷ್ಟರ ಮಟ್ಟಿಗೆ ನಮಗೆ ತುಂಬ ಆತ್ಮೀಯರಾಗಿಬಿಟ್ಟಿದ್ದಾರೆ ಅಂತಂದರೆ, ಒಂಥರ ನಮ್ಮ ಮನೆಯ ಹಿರಿಯರ ರೀತಿಯಲ್ಲಿ ನಾನು ಅವ್ರ ಹತ್ರ ಎಲ್ಲ ಸಂಗತಿಗಳನ್ನು ಕೂಡ ಹೇಳ್ಕೊಳ್ತೇನೆ. ಅವರು ಕೂಡ ಎಲ್ಲವನ್ನು ಅವ್ರದ್ದೊಂದು ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಏನು ಅಂತಂದರೆ, ಅವರು ಹಿಂಗೆ ಕೂತ್ಕೊಂಡವರು ಎಲ್ಲವನ್ನೂ ಕೇಳ್ತಿರ್ತಾರೆ. ನಮಗೆ ಮಾತಾಡಿ ಬೇಜಾರು, ಜಾಸ್ತಿ ಮಾತಾಡ್ಬಿಟ್ಟು ನಾ ಗುರುಗಳೇ ಅಂತ ನಾನು ಕೇಳಿದ್ದಿದೆ. ಇಲ್ಲ 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 ತುಂಬ ಚೆನ್ನಾಗಿ ಮಾತಾಡಿ, ಕಂಟಿನ್ಯೂ ಮಾಡಿ ಅಂತ. ಅಂದರೆ ನಿಮ್ದು ಏನೇನಿದೆ ಹೇಳ್ಬಿಟ್ರಪ್ಪ ಅತ್ಲಾಗೆ ಅಂತ, ಆಮೇಲೆ ನಾವೇನಾದ್ರೂ ಒಂದು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳಿ ಅಂತ. ನಿಜಕ್ಕೂ ಏನು ಅಂತಂದರೆ ಹಲವಾರು ವಿಚಾರಗಳಲ್ಲಿ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇದು ಹೀಗಾಗಿ ಏನು ಅಂತಂದರೆ ಅವ್ರನ್ನ ನಮ್ಮ ಮನೆಯ ಹಿರಿಯರು ಅಂತಲೇ ನಾನು ಭಾವಿಸ್ತೀನಿ. ಅವರ ಪುಸ್ತಕದ ಬಗ್ಗೆ ಮಾತಾಡುವಂಥ ಇದು. ಸ್ವಲ್ಪ ಒಂಚೂರು ಪುಸ್ತಕ ಕೊಡಿ ಗುರುಗಳೇ. ತುಂಬ ಅದ್ಭುತವಾದಂಥ ಪುಸ್ತಕ ಇದು. ಈ ಪುಸ್ತಕದ ಒಂದು ಪ್ರತಿನೂ ಕೂಡ ನಾನು ತರಿಸ್ಕೊಂಡಿದ್ದೆ. ಈ ಪ್ರತಿದಿನ ಅವ್ರ ಮೊಬೈಲ್ನ ನೋಡಿದಂಥ ಸಂದರ್ಭದಲ್ಲಿ ಆ ಸ್ಟೇಟಸ್ಸಲ್ಲಿ ನಾನು ನೋಡ್ತಾ ಇದ್ದೆ. ಅಲ್ಲಿ ಈ ಥರದ್ದು ಶ್ಲೋಕಗಳನ್ನು ಹಾಕ್ತಾಯಿದ್ರು ಅವರು. ಅವರು ಬಹಳ ತುಂಬ ಚೆನ್ನಾಗಿರುತ್ತೆ. ನೀವು ಮೋಸ್ಟ್ಲಿ ಅವ್ರ ಸಂಪರ್ಕ ಇರುತ್ತೆ, ನೀವು ನೋಡ್ತಾ ಇರ್ತೀರಿ ಅಂತ ಭಾವಿಸ್ತೀನಿ ಪ್ರತಿದಿನ. ಕೆಲವೊಂದು ನಮ್ಗೆ ಅರ್ಥನೇ ಆಗಲ್ಲ. ಕೆಲವೊಂದು ಇದೇನೋ ಚಿತ್ರ ಹಾಕಿದ್ರಿ, ಅದೇನು ಅಂತ ನಾನು ಕೆಲವು ಸಂದರ್ಭಗಳಲ್ಲಿ ಕೇಳಿದ್ದು ಕೂಡ ಇದೆ. ಸೊ ನನಗನ್ಸಿದ್ದೇನು ಅಂದರೆ, ಒಂದು ಸರಿ ಅವ್ರ ಹತ್ರ ಮಾತಾಡಿದೆ, ನೀವು ಸಂಸ್ಕೃತ ಶ್ಲೋಕ ಹಾಕ್ತೀರಿ, ಆದರೆ ನನಗೆ ಸಂಸ್ಕೃತ ನನಗೆ ಅಷ್ಟು ಗೊತ್ತಿಲ್ಲ. ಹೀಗಾಗೇನು ಅಂತಂದರೆ ನನಗೆ ಅದರ ಭಾವಾರ್ಥಗಳು ಗೊತ್ತಾಗಲ್ಲ ಗುರುಗಳೇ, ದಯವಿಟ್ಟು ಅದನ್ನು ಸೇರಿಸಿ ನೀವು ಹಾಕ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ. ಅಪ್ಪಿತಪ್ಪಿ ಅದರದ್ದು ಆ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ ನಾನು, ನನ್ನ ಧ್ವನಿನಲ್ಲೇ ಬರುತ್ತೆ ಅಂತ ಹೇಳಿಲ್ಲ ನೋಡಿ ಅವರು. ಯಾಕೆಂದರೆ ಅದನ್ನು ಕೇಳಿ ಮತ್ತೆ ಅವರು ಈ ಪುಸ್ತಕದ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರೇನೋ ಗೊತ್ತಿಲ್ಲ, ಹೇಳಲಿಲ್ಲ. ಇವತ್ತು ಗೊತ್ತಾಯ್ತು ನನಗೆ ಅದರ ಎಲ್ಲ ವಿವರಗಳು. ಅಂದರೆ ನೀವು ಯಾವುದಾದ್ರೂ ಒಂದು ಶ್ಲೋಕವನ್ನು ಕೊಟ್ಟು ಆ ಶ್ಲೋಕಕ್ಕೆ ಅತ್ಯಂತ ಸರಳವಾದಂಥ ವಿವರಣೆ, ಎಷ್ಟರ ಮಟ್ಟಿಗೆ ಅಂತಂದರೆ ಜೀವನಕ್ಕೆ ಬಹಳ ಹತ್ತಿರವಾಗಿರಬೇಕು, ಅದರಿಂದ ಜೀವನಾನುಭವ ಗೊತ್ತಾಗಬೇಕು, ಅಷ್ಟರ ಮಟ್ಟಿಗೆ ಅವರು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ನನಗೆ ಒಂದು ಆಸೆ ಇದೆ ಅವರಿಂದ ಸರ್, ಏನು ಅಂತಂದರೆ, ನೀವು ಮುಂದಿನ ಯಾವುದಾದ್ರೂ ಪುಸ್ತಕದಲ್ಲಿ 108 ಬರುತ್ತೆ ಬಿಡಿ, ನನಗೆ ಸಂದೇಹ ಇಲ್ಲ. ಆ 108ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಈ ಶ್ಲೋಕ ಬರೆದಾದ್ಮೇಲೆ ಅದಕ್ಕೆ ತಕ್ಕಂಗೆ ಕೆಲವೊಂದಕ್ಕೆ ಮಾತ್ರ ನೀವು ಉದಾಹರಣೆಗಳು ಕೊಟ್ಟಿರಿ. ಅಂದರೆ ನೀವು ಪೌರಾಣಿಕ ಉದಾಹರಣೆಗಳನ್ನು ಕೇವಲ 2ರಲ್ಲಿ ಮಾತ್ರ ಮೆನ್ಷನ್ ಮಾಡಿರಿ ಇದರಲ್ಲಿ. ಸೊ ಹಾಗಾಗಿ ನನಗನ್ಸುತ್ತೆ ಕೆಲವೊಂದು ಶ್ಲೋಕಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಸಣ್ಣ ಕಥೆಯ ಮುಖಾಂತರ, ಅದರ ಮುಖಾಂತರ ಕೊಟ್ಟರೆ ನಮ್ಮ ಜ್ಞಾನ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ ಅನಿಸುತ್ತೆ. ಸೊ ಅದು ನನ್ನ ಆಸೆ. ಬಹುಶಃ ಅದು ಈಡೇರುತ್ತೆ. ಅವರು ನನಗೆ ಭಾಳ ಪ್ರೇರಣೆ. ನಮ್ಮ ಕೆಲವೊಂದು ಹುಚ್ಚಾಟಗಳೇನಿರ್ತಾವಲ್ಲ ಅದನ್ನು ಕೂಡ ಅವ್ರಿಗೆ ನಾನು ಕಳಿಸ್ತಾ ಇರ್ತೀನಿ, ಏನಾದರೂ ಬರೆದಿದ್ದು ಅದನ್ನೆಲ್ಲ. ಕೊನೆಗೆ ಒಂದು ಸರಿ ಕೇಳಿದ್ರು, ನೀವು ತುಂಬ ಚೆಂದ ಬರೀತೀರಿ, ನೀವು ಯಾಕೆ ಒಂದು ಪುಸ್ತಕ ಮಾಡಬಾರ್ದು ಅಂತಂತಂದರು. ನಾನು ಹೇಳಿದೆ, ನನ್ನ ಹೆಂಡತಿ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಪ್ರಯತ್ನಪಟ್ಟು ವಿಫಲಳಾಗ್ಬಿಟ್ಲು ನನ್ನ ಹತ್ರ ಬರ್ಸೋಕ್ಕೆ. ವಿಶ್ವೇಶ್ವರ ಭಟ್ರು ಒಂದು ಸ್ವಲ್ಪ ದಿವಸ ಭಾಳ ಟ್ರೈ ಮಾಡಿದ್ರು. ಅವರು ಕೊನೆಗೆ ನೋಡೋ ತನಕ ನೋಡಿ ನನಗೆ ಒಂದು ಮಾತು ಹೇಳಿದ್ರು, ರೀ ರಂಗನಾಥ್, ಒಂದು ಕಡೆ ಕೂತ್ಕೊಳ್ಳೋದು ಕಲ್ತ್ಕೊಳ್ರಿ ಫಸ್ಟು. ಅವ್ರು ನನಗೆ ಹೇಳಿದ್ದು ಅಸಹನೆಯಿಂದ ಹೇಳ್ಬಿಟ್ರು ಒಂದು ಸರಿ. ಯಾಕಂದರೆ ನನಗೆ ಈ ಕ್ಯಾಮ್ರಾ ಮುಂದ್ಗಡೆ ಕೂಡಿಸ್ಬಿಟ್ರೆ ನನಗೆ ಕೂತ್ಕೊಂಡಿದ್ದೇ ಗೊತ್ತಿರಲ್ಲ. 3 ಗಂಟೆ 4 ಗಂಟೆ ಈ ಸಂದರ್ಭದಲ್ಲಿ ಇದೇನು ಕೊಚ್ಕೊಳ್ಳೋಂಥ ವೇದಿಕೆ ಅಲ್ಲ, ಭಾಳ ಅಭಿಮಾನದಿಂದ ನಾನು ಹೇಳ್ತಾ ಇರುವಂಥದ್ದು. ಒಂದು ಸರಿ ನಾನು ಸಮಯ ನ್ಯೂಸಲ್ಲಿ ನಾನು ಎಡಿಟರ್ ಇನ್ ಚೀಫ್ ಆದಾಗ, ನಾನು 2014 ಮೋದಿಯವರದ್ದು, ಮೋದಿ ಗೆದ್ದು ಪ್ರಧಾನಮಂತ್ರಿ ಆದ್ರಲ್ಲ ಫಸ್ಟು ಆ ಚುನಾವಣೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಕೂತ್ಕೊಂಡೆ ನಾನು. ನನಗೆ ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಇನ್ನೊಬ್ಬರು ನಮ್ಮ ಆ್ಯಂಕರ್ ಬಂದು ನನಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕಾಗಿತ್ತು. ಅವ್ರು ಯಾರೋ ಅವರ ಸಿಸ್ಟ್ರು ಆಕ್ಸಿಡೆಂಟ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಅವ್ರು ಬರಲೇ ಇಲ್ಲ. ನಾನು 6 ಗಂಟೆ ಕೂತ್ಕೊಂಡವನು ಕಂಟಿನ್ಯೂ ಮಾಡಿದೆ. 12 ಆಯಿತು, 1 ಆಯಿತು, 2 ಆಯಿತು, ಕಂಟಿನ್ಯೂ ಹಂಗನೇ.
ಎದುರುಗಡೆಗೆ ಒಂದು ಒಂದು ಆ, ಒಂದು ಬಾಟ್ಲಲ್ಲಿ ಗ್ಲೂಕೋಸ್ ಹಾಕ್ಕೊಂಡು ORS ಹಾಕೊಂಡು ಕೂತ್ಕೊಂಡು ಸ್ವಲ್ಪ ಹೀರ್ತಾ ಇದ್ದೆ. ಅದು ಬಿಟ್ಟರೆ ನಾನು ತಿನ್ನೋಕ್ಕೂ ಕೂಡ ಹೋಗಿರಲಿಲ್ಲ, ಮತ್ತೆ ಎದ್ದೋಬೇಕಾಗತ್ತೆ ಅಂತ ಹೇಳಿಂದ. ಸೊ ಹೀಗೆ ಆಗಿ ಕೊನೆಗೆ ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ನಿಜವಲ್ಲ ನನಗೆ ಗೊತ್ತಿಲ್ಲ, ಭಗವಂತನ ಇಚ್ಛೆ. ರಾತ್ರಿ 9 ಗಂಟೆ ತನಕ ಕೂತ್ಕೊಂಡು ನೋಡಿ, 15 ಗಂಟೆಗಳ ಕಾಲ, ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆ ತನಕ. ಆದರೆ ಕೂತ್ಕೊಂಡು ಬರ್ರಿ ಅಂತಂತಂದರೆ ಅರ್ಧ ಗಂಟೆ ಕೂತ್ಕೊಳ್ಳಲ್ಲ. ಏನು ಮಾಡ್ತೀರಿ? ಈಗ ಸಂಪಾ ಅವರು ನಮ್ಮನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಪ್ರೇರಣೆಯಿಂದ ನನ್ನ ಬರವಣಿಗೆ ಶುರುವಾಗಿದೆ. ಬಹುಶಃ ಗೊತ್ತಿಲ್ಲ, ಮುಂದೊಂದಲ್ಲ ಒಂದು ದಿವಸ ನಾವು ಇದೇ ವೇದಿಕೆಯಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ನಿಮ್ಮ ಹಾಕ್ಬಿಟ್ರು ನೋಡಿ ಇವರು, ಬಲೆ ಎಸ್ತೇ ಬಿಟ್ರಿ ಇವಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಗಜಾನನ ಶರ್ಮಾ ಅವರಿದ್ದಾರೆ. ಅವರ ಪುಸ್ತಕಗಳು, ಅವರ ಬರಹ, ಅವರ ಜ್ಞಾನ ಭಂಡಾರ ಅದ್ಭುತ ಅದು. ಸೊ ಅವ್ರು ಮಾತಾಡಬೇಕು, ಜೊತೆಗೆ ನಮ್ಮ ಸಂಪಾ ಅವರು ಕೂಡ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಗೆ. ಮತ್ತೆ ನಾನು ಬಹಳ ವಿನಮ್ರತೆಯಿಂದ ಹೇಳುವಂಥದ್ದು ಏನು ಅಂತಂದರೆ, ಇಂಥ ಕಡೆಗೆ ಬಂದಾಗ ಈ ಕಬ್ಬಣದ ಅಂಗಡಿನಲ್ಲಿ ನೊಣ ಬಂದಂಗೆ ಆಗ್ಬಿಡುತ್ತೆ. ನಾನು ಈ ಯಾವ ಕಾರಣದಿಂದ ಬಂದ್ವಿ ಅನ್ನೋದೇ ಕೆಲವು ಸಂದರ್ಭಗಳಲ್ಲಿ, ಅಂದರೆ ತುಂಬ ಸಂಗತಿಗಳನ್ನು ನಾವು ಅಲ್ಲಿ ಟಿ ವಿಲಿ ಕೂತ್ಕೊಂಡಾಗ ಮಾತಾಡ್ತೀವಿ, ಆದರೆ ತುಂಬ ಆಳವಾಗಿ ನಮಗೆ ಜ್ಞಾನ ಇರುತ್ತೆ ಅಂತ ನನಗೆ ಖಂಡಿತವಾಗಲೂ ಅನಿಸಲ್ಲ. ನನ್ನ ನಿರಂತರವಾದ ನನ್ನ ಆ ಕಡೆಗೆ ನನ್ನ ಪ್ರಯತ್ನ ಸಾಗ್ತಾ ಇದೆ, ನನ್ನ ಬರವಣಿಗೆ ಕೂಡ ಸಾಗ್ತಾ ಇದೆ. ಆ ಬರವಣಿಗೆಗೆ ಪ್ರೇರಣೆ ಮತ್ತು ಅಗೈನ್ ಸಂಪಾ ಅವರನ್ನೇ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನ್ನ ಮಾತಲ್ಲಿ ಏನಾದರೂ ತಪ್ಪನ್ನು ಸುಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.